ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ತಾನು ನಮ್ಮನ್ನು ಪ್ರೀತಿಸಿದ್ದಾನೆ. ವಾಕ್ಯವನ್ನು ಕೊಟ್ಟಿದ್ದಾನೆ. ವಾಕ್ಯವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಾನೆ. ನಾವು ದೇವರ ವಾಕ್ಯವನ್ನು ಕೇಳಿದಾಗ ನಮ್ಮ ಹೃದಯವು ಸಂತೋಷಿಸುತ್ತೆ, ಉಲ್ಲಾಸಿಸುತ್ತೆ. ಏಕೆಂದರೆ ಪರಿಶುದ್ಧವಾದ ವಾಕ್ಯವು ನಮ್ಮ ಹೃದಯದಲ್ಲಿ ಬಿತ್ತಿದಾಗ ಆ ವಾಕ್ಯವು ಬಲಗೊಳ್ಳುತ್ತೆ. ಯೆಶಾಯ ಗ್ರಂಥದಲ್ಲಿ ನೋಡ್ರಿ, 6ನೇ ಅಧ್ಯಾಯ, ಯೆಶಾಯ ಗ್ರಂಥ 1ನೇ ವಚನ. ಕರ್ತನು ಉನ್ನತವಾದ ಸಿಂಹಾಸನದಲ್ಲಿ ಕೂತಿದ್ದನ್ನು ಯೆಶಾಯ ಭಕ್ತನು ನೋಡಿದ್ದಾನೆ, ದರ್ಶನವನ್ನು ಕಂಡಿದ್ದಾನೆ. ದೇವರ ಕೃಪೆಗಾಗಿ ಎದುರು ನೋಡುತ್ತಿರುವಾಗ, ಏಕೆಂದರೆ ಯೇಸು ಕ್ರಿಸ್ತನು ಶಿಲುಬೆ ಹತ್ತಿದ, ರಕ್ತ ಸುರಿಸಿದ ಅಂತಂದು ಬರೆದಿದ್ದು 53ನೇ ಅಧ್ಯಾಯದಲ್ಲಿ ಒಂದು 200 ವರ್ಷಗಳ ಹಿಂದೆ ಆತನು ಬರೆದಿದ್ದಾನೆ. ಬರೆದ ಹಾಗೆ ನಡೆಯಿತು. ಕ್ರಿಸ್ತನು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಆದರಣೆ, ಆಪ್ಯಾಯತೆ ದೇವರು ಕೊಟ್ಟಿದ್ದಾರೆ. ನಾವು ಯಥಾರ್ಥವಾಗಿ ನಡಿಬೇಕು, ನೀತಿಯಾಗಿ ನಡಿಬೇಕು ಅಂತ ನಾವು ಬಹು ಪ್ರಯಾಸ ಪಡ್ತಾ ಇದ್ದೀವಿ. ನಮ್ಮ ನೀತಿ ಹೊಲಸು ಹೋದ ಅಂಗಿ ಥರ ಇದೆ. ಹೊಲಸು ಹೋದ ಒಂದು ಅಂಗಿ ಥರ ಇದೆ. ಆದರೆ ನಮ್ಮ ನೀತಿ ಅಲ್ಲ, ಯೇಸು ಕ್ರಿಸ್ತನ ನೀತಿ. ನೋಡ್ರಿ, ಒಂದು ಯಥಾರ್ಥವಂತನು ಹೀಗೆ ಹೇಳ್ತಾ ಇದ್ದಾನೆ, ಯಥಾರ್ಥವಾಗಿ ನಡಿಬೇಕಂತ ನಾನು ನೋಡ್ತಾ ಇದ್ದೀನಿ. ನನ್ನ ಉದ್ಯೋಗದಲ್ಲಿ ಅನೇಕ ಸಿಕ್ಲೆಸ್ಗಳು ಬರ್ತಾ ಇದ್ದಾವೆ. ನಾನು ಏನು ಮಾಡಲಿ? ಉದ್ಯೋಗ ಬಿಟ್ಬಿಡ್ಬೇಕಾ? ನಾನು ಬಿಟ್ಬಿಡ್ತೀನಿ, ನಾನು ಉದ್ಯೋಗ ಬಿಟ್ಬಿಡ್ತೀನಿ. ಏನು ಬಿಡ್ತೀಯ ಉದ್ಯೋಗ? ಯಾರು ಹೇಳಿದ್ದಾರೆ ನಿನಗೆ ಉದ್ಯೋಗ ಬಿಡು ಅಂತಂದು? ನೀನು ಉದ್ಯೋಗ ಮಾಡಬೇಕು. ಏಕೆಂದರೆ ನಿನ್ನ ಮಕ್ಕಳನ್ನು ಬೆಳೆಸಬೇಕು, ನೀನು ಸ್ತುತಿಸಬೇಕು, ಆರಾಧಿಸಬೇಕು, ಘನಪಡಿಸಬೇಕು. ಯೇಸು ಕ್ರಿಸ್ತನನ್ನು ಪ್ರಾರ್ಥನೆ ಮಾಡು, ನಿನಗೆ ಉತ್ತರ ಬರುತ್ತೆ, ಸದುತ್ತರ ಬರುತ್ತದೆ. ಯಥಾರ್ಥವಾಗಿ ನಡಿಬೇಕಂತ ನಾನು ನೋಡ್ತಾ ಇದ್ದೀನಿ. ಹೇಗೆ ಅಂತ ಅಂದರೆ, ಪ್ರಾರ್ಥನೆ ಮಾಡು. ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ದೇವರು. ಇದ್ರೆ ಇರು, ಹೋದರೆ ಹೋಗು. ನಮ್ಮ ಟೀಮ್ ಹಿಂಗೆ ಇರುತ್ತೆ, ನಮ್ಮ ಸಿಸ್ಟಮ್ ಹಿಂಗೆ ಇರುತ್ತೆ ಅಂತ ಬಾಸ್ ಆಳ್ತಾ ಇದ್ದಾನ. ಆದರೆ ನೀನು ಪ್ರಾರ್ಥನೆ ಮಾಡು, ನಿನಗೆ ದೇವರು ಉತ್ತರ ಕೊಡ್ತಾನೆ, ಸದುತ್ತರ ಕೊಡ್ತಾನೆ. ನೀರಿನಲ್ಲಿ ಹಡಗು ಇರಬೇಕು, ಹಡಗಿನಲ್ಲಿ ನೀರು ಬರಬಾರ್ದೋ, ಗೊತ್ತಾ? ಹಾಗೆ ನೀನು ಉದ್ಯೋಗ ಬಿಟ್ಟು ನಿನ್ನ ಮಕ್ಕಳನ್ನು ಏಕೆ ಬಾಧೆಗೆ ಸಿಕ್ಕಾಕ್ಸ್ತೀಯ? ಯೆಶಾಯ ಗ್ರಂಥದಲ್ಲಿ 6ನೇ ಅಧ್ಯಾಯ 6ನೇ ವಚನ. ಸೆರೂಪರೆಯಲ್ಲಿ ಒಬ್ಬನು ಯಜ್ಞದಿಂದ ತನ್ನನ್ನು ಬೆಂಕಿ ಕಂಡು ಆ ಬೆಂಕಿಯಿಂದ ಒಂದು ಕೆಂಡವನ್ನು ತಂದು ಕೊಟ್ಟ. ಬೆಂಕಿಯನ್ನು ಕೆಂಡದಿಂದ ಕೊಂಡು ಬಂದು ಬಾಯಿಗೆ ಹಚ್ಚಿದ. ನನ್ನ ದೋಷಗಳೆಲ್ಲ ಪರಿಹಾರವಾಯಿತು, ನನ್ನ ಪಾಪಗಳೆಲ್ಲ ಪರಿಹಾರವಾಯಿತು. ಏಕೆ? ನಾನು ಅಪವಿತ್ರವಾದ ಹೊಲಸು ಹೋದ ಜನಗಳ ಮೇಲೆ ನಾನು ನಿಲ್ಲುತ್ತಾ ಇದ್ದೇನೆ. ಹೊಲಸು ಹೋದ ಜನಾಂಗಗಳಲ್ಲಿ ನಾನು ನಿಲ್ಲುತ್ತಾ ಇದ್ದೇನೆ ಅಂತಂದು ಯೆಶಾಯ ಹೇಳ್ತಾ ಇದ್ದಾನೆ. ಅಲ್ಲ, ನಾನು ನಿನಗೆ ಪರಿಶುದ್ಧಪಡಿಸಿದ್ದೀನಿ, ಪವಿತ್ರಪಡಿಸಿದ್ದೀನಿ. ವಿನಯಪೂರ್ವಕವಾದ ಪಶ್ಚಾತ್ತಾಪ. ನಿನಗೆ ಆಯಾಸಕರವಾದ ಜೀವಿತ ನನ್ನಲ್ಲಿದೆಯೇನೋ? ನನ್ನ ಹೃದಯವನ್ನು ಪರಿಶೋಧಿಸು ಅಂತ ನೀನು ಪ್ರಾರ್ಥನೆ ಮಾಡಿದರೆ ನಿನಗೆ ಸದುತ್ತರ ಸಿಗುತ್ತೆ. ಪರಿಶುದ್ಧನು 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 ಅಂತ ದೇವರಿಗೆ
ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಯಲ್ಲಿ ಏನು ನಡೀತೆ ಗೊತ್ತಾ? ಯೇಸು ನಮಗಿದ್ದಾನೆ. ಇಂದಿನ ದಿವಸ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನೀನು ಪಶ್ಚಾತ್ತಾಪವಾಗಿ ಪಶ್ಚಾತ್ತಾಪ ಬಿಟ್ಟರೆ ನಿನಗೆ ಉಜ್ಜೀವ, ನಿನ್ನ ಸಭೆಗಳಿಗೆ ಉಜ್ಜೀವ. ಈಗ 6ನೇ ಅಧ್ಯಾಯ 3ನೇ ವಚನ, ಯೇಸು ಪರಿಶುದ್ಧನು 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 ಅಂತಂದು ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಭೂಮಂಡಲವೆಲ್ಲ, ಭೂಮಿಯೆಲ್ಲ ಆತನ ಸನ್ನಿಧಿಯಲ್ಲಿ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಹೊಲಸು ತುಟಿಗಳಿಂದ ಇದ್ದ ಯೆಶಾಯ ನೋಡ್ರಿ, ಅಸ್ಥಿರವು ಕದಿಲಿತು, ಧೂಪವು ಮಂದಿರವೆಲ್ಲ ತುಂಬಿತು. ಭೂಮಂಡಲವೆಲ್ಲ ಆತನ ಪವಿತ್ರದಿಂದ, ಪರಿಶುದ್ಧತೆಯಿಂದ ತುಂಬಿದೆ. ಪ್ರಾರ್ಥನೆ ಮಾಡ್ಕೊಂಡು, ತಂದೆ ಸ್ತೋತ್ರ 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 ಸ್ತೋತ್ರ